ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯಲ್ಲಿರುವ ಬಿಜಿಎಸ್ ಅಂಡ್ ಎಸ್ಜೆಬಿ ಆಡಿಟೋರಿಯಂನಲ್ಲಿ ಎಸ್ಜೆಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್ ಸಿಲ್ವರ್ ಜೂಬ್ಲಿ ಇಯರ್ 2026ನೇ ಗ್ರಾಜ್ಯುಯೇಷನ್ ಡೇ ಸೆರೆಮನಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಸರ್ಟಿಫಿಕೇಟ್ ನೀಡಿ ಗೌರವಿಸಲಾಯಿತು. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. असतो मा सद्गमय तमसो मा ज्योतिर्गमय मृत्योर्म अमृतंगमय. ओम शांति शांति शांति. I wish you all the best. I beseech Kal Bhairava Pujya Guruji to bestow the best possible blessings upon you all to lead the life quite happily. Sri Jagadguru Balaganganath Swamiji Institute of Technology SJBIT 22ನೇ ಪದವಿ ಪ್ರದಾನ ಸಮಾರಂಭದ ಕಾರ್ಯಕ್ರಮ ಇದು. ಸಂಸ್ಥೆ ಅಸ್ತಿತ್ವಕ್ಕೆ ಬಂದು 25 ವರ್ಷಗಳು. ರಜತ ಮಹೋತ್ಸವದ ಒಂದು ಗಳಿಗೆ ಇದು. ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮ ಇನ್ನೊಂದು ವೇದಿಕೆಯಲ್ಲಿ ಸಂಭ್ರಮದಿಂದ ಸಾಂಸ್ಕೃತಿಕವಾಗಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಆದರೆ ತ್ಯಾಗ ಮಾಡಿ ಆಧ್ಯಾತ್ಮಿಕತೆಯ ಮುಖಾಂತರ ಜ್ಞಾನ ಲೋಕಕ್ಕೆ ಕಾಲಿಟ್ಟವರು ಆ ಕಾಲಘಟ್ಟದಲ್ಲಿ ಎತ್ತ ತಾಯಿ ತಂದೆಗಳಿಗೇ ಮಕ್ಕಳ ಕಡೆಗೆ ನಮ್ಮ ಮಕ್ಕಳ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ಕನಸು ಕಾಣೋದನ್ನು ಕೂಡ ಮರ್ತಿದ್ರು. ಅಂತಹ ಕಾಲಘಟ್ಟದಲ್ಲಿ ಓರ್ವ ಸನ್ಯಾಸಿ ಸಮಾಜದಲ್ಲಿದ್ದಂಥ ಮಕ್ಕಳು ಅವರ ಭವಿಷ್ಯ ಹೇಗಿರಬೇಕು, ಅವರ ಭವಿಷ್ಯ ಹೇಗೆ ಆದದ್ದೇ ಆದರೆ ನಮ್ಮ ದೇಶದ ಭವಿಷ್ಯ ಹೇಗೆ ಆಗ್ಬೋದು ಅಂತಕ್ಕಂಥದ್ದನ್ನು ಕಂಡ ಕನಸು 25 ವರ್ಷಗಳ ಹಿಂದೆ. Around the time when Pujya Guru Sri Dr. Balaganganath Swamiji envisioned to have this institution as a third engineering college among under Adichinchini Shikshan Trust, the task was given to Sri Prakashanath Swamiji. That was the first institution. This SGBIT institution was the first institution to be established in this campus. Today you have been witnessing so many institutions which are in existence. But that was a time, this was looking like a jungle. When Prakashanath Swamiji was given that responsibility, how hard one cannot imagine. Because of his dynamic personality, he made this whole area under the divine stewardship and the blessings of Pujya Guruji. Today what we have been seeing, it is absolutely realization with the blessings of Pujya Guruji and the hard work of Sri Prakashanath Swamiji. At this point of time, we can't forget the effort which we must have put into this campus. ನಾನು ಹೇಳಿದೆ, ಎಲ್ಲವನ್ನು ಬಿಟ್ಟು ತ್ಯಾಗದ ಕಡೆಗೆ ಹೊರಟ ಸನ್ಯಾಸಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಶಕ್ತಿಯನ್ನು ಕಂಡುಕೊಳ್ಳಿಲ್ಲ ಅಂತಂದರೆ ದೇಶ ಉದ್ಧಾರ ಆಗೋದಿಲ್ಲ. ಅಂದಂದಿನ ಸಮಕಾಲೀನ ಜಗತ್ತಿನ ಅವಶ್ಯಕತೆಗಳನ್ನ ಪೂರೈಸ್ತಲೇ ಹೋದದ್ದೇ ಆದರೆ, ಹಸಿದಾಗ ಹೊಟ್ಟೆಗೆ ಊಟ ಕೊಡದಲ್ಲೇ ಹೋದರೆ ದೇಹ ಬಳಲುತ್ತೆ. ದೇಶಕ್ಕೂ ಕೂಡ ಹಾಗೇನೆ ಆಯಾ ಕಾಲಘಟ್ಟದ ವಿದ್ಯೆಯನ್ನು ಕೊಟ್ಟು ನಮ್ಮ ದೇಶದ ಮಕ್ಕಳನ್ನು, ಹ್ಯೂಮನ್ ರಿಸೋರ್ಸನ್ನು, ಮಾನವ ಸಂಪನ್ಮೂಲವನ್ನು ಅದಕ್ಕೆ ಪೂರಕವಾಗಿ ಕಟ್ಟದಲ್ಲೇ ಹೋದದ್ದೇ ಆದರೆ ಊಟ ಇಲ್ಲ ಅಂದರೆ ದೇಹ ನರಳುತ್ತೆ. ಸರಿಯಾಗಿರ್ತಕ್ಕಂಥ ವಿದ್ಯೆ ಇಲ್ಲ ಅಂತಂದರೆ ಮಕ್ಕಳಿಗೆ ಕೊಡದಲ್ಲೇ ಹೋದರೆ ದೇಶ ನರಳುತ್ತೆ. ಅದಕ್ಕೆ ಪೂರಕವಾಗಿ ಮೂಡಿ ಬಂದ SJBIT ನಮ್ಮ ಎಲ್ಲ ಪ್ರೊಫೆಸರ್ಸ್ ಹೇಳಿದಾಗೆ ಡಾಕ್ಟರ್ ಸೀತಾರಾಮನ್ AICT ಚೇರ್ಮನ್ ಆಗಿ ಒಂದು ಹೊಸ ಅಧ್ಯಾಯವನ್ನು ಬರೆದರು. ಎಸ್ ಗಿವನ್ ಎ ನ್ಯೂ ಡಿಮೆನ್ಷನ್ ಟು ಅವರ್ AICT ಅಂಡರ್ ವಿಚ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್ ಅಟ್ ನ್ಯಾಷನಲ್ ಲೆವೆಲ್. ಅವರು ಹೇಳಿದಾಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಎಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆದ್ರೂ ಕೂಡ ಕೊನೆಗೆ ಹ್ಯೂಮನ್ ಜಿನೈನ್ ಒರಿಜಿನಲ್ ಇಂಟೆಲಿಜೆನ್ಸ್ ಕ್ಯಾನಾಟ್ ಬಿ ಕ್ರಾಸ್ಡ್ ಓವರ್. ಆದರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾನು ಮತ್ತೆ ಹೇಳ್ತಿರ್ತೇನೆ,
ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೃಷ್ಟಿಯಾದಂಥ ಒಂದು ರೋಬೋಟ್ಗೆ ಕೇಳಬೇಕಾದ್ರೆ ಡು ಯು ಹ್ಯಾವ್ ಎನಿ ಅನಿಮಿಸಿಟಿ ಟುವರ್ಡ್ ದೀಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಒಬ್ಬ ಟೆಕ್ನೋಕ್ರಾಟ್ ಕೇಳಿದಾಗ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನಫ್ ಟು ಡೆಸ್ಟ್ರಾಯ್ ಯುವರ್ ಸೆಲ್ಫ್, ವೈ ಶುಡ್ ಯು ಹ್ಯಾವ್ ಅನಿಮಿಸಿಟಿ ಟುವರ್ಡ್ಸ್ ಯು ಪೀಪಲ್ ಅಂತ ಹೇಳಿತು. ಯಾಕಂದರೆ ಹೇಳ್ತು, ನಿಮ್ಮನ್ನು ನೀವೇ ನಾಶ ಮಾಡ್ಕೊಳ್ಳೋಷ್ಟು ಸಶಕ್ತರಾಗಿರಬೇಕಾದ್ರೆ ನಾವು ಯಾಕಪ್ಪ ನಿಮ್ಮ ಮೇಲೆ ಕೋಪ ಆಗಿತ್ತು ನಾವು ಇಟ್ಕೊಳ್ಳಿ ಅಂತ. ಕೊನೆಗೆ ಇನ್ನೊಂದು ವೇದಿಕೆಯಲ್ಲಿ ಹೇಳಿತ್ತು, ಒಂದೇ ಲೈನಲ್ಲಿ ಹೇಳ್ತೆ ನಾನು, ಡು ಯು ಹ್ಯಾವ್ ಎನಿ ಅಬ್ಸರ್ವೇಷನ್ಸ್ ಸಜೆಷನ್ಸ್ ಟು ದೀಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದಾಗ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ರೋಬೋಟ್ ಹೇಳ್ತು, ಏನು ನಿಮ್ಮ ಕೆಲಸ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಗೆಟ್ ಯುವರ್ ವರ್ಕ್ ಡನ್, ಬಟ್ ಯು ಹ್ಯೂಮನ್ ಬೀಯಿಂಗ್ಸ್ ಇಫ್ ಯು ಫರ್ಗೆಟ್ ದ ರೀಸನ್ ಫಾರ್ ವಿಚ್ ಯು ಆರ್ ಕ್ರಿಯೇಟೆಡ್ ಇವೆಂಚುಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಓವರ್ ಯು ಹ್ಯೂಮನ್ ಬೀಯಿಂಗ್ಸ್. ಅರ್ಥ ಏನು? ನಮ್ಮ ಜಗತ್ತಿನಲ್ಲಿ ನಮ್ಮ ಹಿರಿಯರು ನಮ್ಮ ದೇಶದಲ್ಲಿ ವಿದ್ಯೆ ಅಂತಕ್ಕಂಥದ್ದನ್ನು ಹೊಟ್ಟೆಪಾಡಿಗೋಸ್ಕರ ಯಾವತ್ತೂ ಕಲ್ತವ್ರಲ್ಲ. ಆದರೆ ಇವತ್ತಿಗೆ ಹಂಗಾಗೋಗಿದೆ ಅದು. ವಿದ್ಯೆ ಯಾಕಾಗಿ ಅಂತ ಇತ್ತು ಅಂತಂದರೆ ಸಾ ವಿದ್ಯಾ ಯಾವ ಮುಕ್ತಯೇ, ನಾಲೆಡ್ಜ್ ಶುಡ್ ಬಿ ಅಕ್ವೈರ್ಡ್ ಓನ್ಲಿ ಟು ಬಿ ರಿಡೀಮ್ಡ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಬಾಂಡೇಜಸ್ ಅಂಡ್ ದ ಡಿಸೈನ್ಸ್ ಅಂಡ್ ದ ಇಗ್ನೋರೆನ್ಸ್. ದಟ್ ವಾಸ್ ದ ಕಾನ್ಸೆಪ್ಟ್ ಆಫ್ ದ ನಾಲೆಡ್ಜ್ which we used to practice once upon a time, but now it is reduced to the level of to sustain only the physical existence. ಆ ಕಾಲ ಯಾವುದಿತ್ತು? ವಿದ್ಯೆ ಅಂತಕ್ಕಂಥದ್ದು ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಪಡ್ಕೊಂಡು ಮುಕ್ತಿನ ಪಡ್ಕೊಳ್ಳಿಕ್ಕೆ ಅಂತ ಇದ್ದಂಥದ್ದು. ಸಾ ವಿದ್ಯೆ ಯಾವ ಮುಕ್ತಯೇ. ಆದರೆ ಕಾಲ ಕಳೆದ ಹಾಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತಂದರೆ, ಬೇರೆ ಬೇರೆ ಪ್ರಾಣಿಗಳು ದೇಹವನ್ನು ಸಸ್ಟೈನ್ ಉಳಿಸ್ಕೊಳ್ಳೋಕ್ಕೆ ಹೇಗೆ ಪ್ರಯತ್ನ ಪಡ್ತವೋ ಅದಕ್ಕಿಂತ ವಿಭಿನ್ನವಾಗಿ ನಾವೇನು ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತಿನ ಸೈಂಟಿಫಿಕ್ ವಿದ್ಯೆಯ ಇತಿಮಿತಿಯನ್ನು ಅವತ್ತಿಗೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿಬಿಟ್ಟಿದ್ದ.